ಎಲ್ಲರಿಗೂ ನಮಸ್ಕಾರ. ನಾವು ಈಗ ಸಿರಿಧಾನ್ಯದ ಹಿಟ್ಟಿನಿಂದ ತಾಲಿಪಟ್ಟಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನೋ. ಈ ಸಿರಿಧಾನ್ಯದ ಹಿಟ್ಟು ಬೇಕಾದ್ರೆ ನಿಮಗೆ ನಾ ಇನ್ನೊಂದು ವಿಡಿಯೋದಾಗ ಮಾಡಿ ತೋರಿಸೇನಿ, ಅದನ್ನ ನೀವು ನೋಡ್ಬೋದು ಹೆಂಗೆ ಮಾಡಿವಿ ಅಂಥೇಳಿ. ಇದ್ರೊಳಗೆ ಭಾಳ ಹೆಚ್ಚಿನ ಪ್ರೋಟೀನ್ ಇರೋದ್ರಿಂದ ಹೆಲ್ತಿಗೆ ಭಾಳ ಒಳ್ಳೆಯದು. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕತ್ತೀನಿ. ಇದಕ್ಕೆ ಒಂದು ಕೊತ್ತಂಬರಿ ಇದು ಮೆಂತ್ಯ ಪಲ್ಯ ಸೊಪ್ಪು ತೊಗೊಂಡನ್ರಿ, ಮತ್ತು ಪಾಲಕ್ ಸೊಪ್ಪು ತೊಗೊಂಡೈತಿ, ಕೊತ್ತಂಬರಿ ಸೊಪ್ಪು ತೊಗೊಂಡೈತಿ. ಈ ಪಾಲಕ, ಮೆಂತ್ಯ ಪಲ್ಯ, ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ ಬೇಕಾಗ್ತೈತಿ ರೀ, ಸೌತೆಕಾಯಿ ಬೇಕಾಗ್ತೈತಿ. ಅದಕ್ಕೆಲ್ಲ ಇವನ್ನೆಲ್ಲ ಹಾಕೋದ್ರಿಂದ ಭಾಳ ಟೇಸ್ಟ್ ಬರ್ತೈತಿ. ನಾನು ಸಿರಿಧಾನ್ಯದ ಹಿಟ್ಟನ್ನು ಇದ್ರಾಗ ಗಿರ್ನಿ ಒಳಗೆ ಹಾಕ್ಸೈತ್ರಿ, ಅದೆಲ್ಲನೂ ಕೂಡಿಸಿ ಅವು ಏನೇನು ಸಿರಿಧಾನ್ಯ ಹಾಕಿನ ಅನ್ನೋದು ಬೇರೆ ವಿಡಿಯೋದಾಗ ನಾನು ತೋರ್ಸೇನೆಲ್ಲ. ಈಗ ನೋಡ್ರಿ ಎಷ್ಟು ಸಾಫ್ಟಾಗಿ ಸಿರಿಧಾನ್ಯದ ಹಿಟ್ಟು ಬಂದೈತಿ. ಇದನ್ನು ನಾನು 2 ಬೌಲ್ನಷ್ಟು ಹಿಟ್ಟು ತೊಗೊಂಡು ಹಿಂಗೆ ಸೋಸ್ಕೊಂಡು ಇಟ್ಕೊಂಡು ಅದಕ್ಕೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ದಿರ್ತೈತಿ. ಈಗ ನಾ ಇದನ್ನೆಲ್ಲ ಸೋಸಿ ಸಿರಿಧಾನ್ಯದ ಹಿಟ್ಟನ್ನು ತೊಗೊಳಕತ್ತೇನೆ ರೀ. ಇದು ನೀವು ಈಗ ಗಿರ್ನಿಗೆ ಹಾಕ್ಸಿದ್ರೆ ಬೆಸ್ಟ್ ಆಗಿರ್ತೈತೆ, ಅದು ಭಾಳ ಸಾಫ್ಟ್ ಬಂದಿರ್ತೈತಿ. ಅದನ್ನು ನಾನು ತೊಗೊಂಡು ಈಗ ಹಾಕ್ಕೊಳಕ್ತೇನೆ. ಈಗ ಇದರಿಂತ್ರನ ನಾನು ತಾಲಿಪಟ್ಟಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ನೋಡ್ರಿ, ಇದನ್ನ ಸೋಸ್ಕೊಂಡು ತೊಗೋಬೇಕು ಯಾವಾಗಲೂ. ಇದೆಲ್ಲ ಸೋಸ್ಕೊಂಡು ಈ ಹಿಟ್ಟನ್ನು 2 ಬೌಲ್ನಷ್ಟು ತೊಗೊಂಡೆ ನಾನು. ನಿಮಗೆ ಎಷ್ಟು ಬೇಕಷ್ಟು, ಎಷ್ಟು ತಾಲಿಪಟ್ಟಿ ಬೇಕಷ್ಟು ತೊಗೋರಿ. ಇದಕ್ಕೆ ಖಾರ ಹಾಕ್ಕೊಳಕ್ತಾನೆ. ಇದು ಅಚ್ಚ ಖಾರದ ಪುಡಿಯನ್ನು ಹಾಕ್ರಿ, ಅಂದ್ರೆ ಅದಕ್ಕೆ ಟೇಸ್ಟ್ ಬರ್ತೈತಿ. ಹಸಿ ಮೆಣಸಿನ್ಕಾಯಿನೂ ಹಾಕಿ ಮಾಡ್ಬೋದು. ಅಚ್ಚ ಖಾರದ ಪುಡಿ ಇಲ್ಲಿ ಹಾಕಾಕ್ತಾನೆ ನಾನು. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ರಿ, ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೋಬೇಕು. ಅದಕ್ಕೆ ಇದು ಅರಿಶಿನ ಪುಡಿ ಒಂದು ಸ್ವಲ್ಪ ಹಾಕ್ಕೋಬೇಕಾಗ್ತದೆ ರೀ. ಅರಿಶಿನ ಪುಡಿ ಇಲ್ಲೇ ನಾನು ಹಾಕ್ಕೊಳಕ್ತಾನೆ. ಜೀರಿಗೆ ಹಾಕೋರಿ, ಮತ್ತು ಇದು ಅರಿಶಿನ ಪುಡಿ, ಜೀರಿಗೆ, ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋರಿ. ಸ್ವಲ್ಪ ಹಿಂಗನ್ನು ಹಾಕ್ಕೊಳಕ್ತಾನೆ ನಾನು, ಅದು ಟೇಸ್ಟ್ ಬರ್ತೈತೆ ಅಂಥೇಳಿ. ಅಡುಗೆಗೆ ಹಿಂಗೆ ಬೇಕಂಥೇಳಿ ಹಿಂಗನ್ನು ಹಾಕ್ಕೊಳಕ್ತಾನೆ ರೀ. ಈಗ ನೋಡ್ರಿ, ಇವೆಲ್ಲ ಸೊಪ್ಪನ್ನು ನಾನು ಕಟ್ ಮಾಡಿ ತೊಳೆದು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡನಿ. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವೆಲ್ಲ ಸೊಪ್ಪುಗಳನ್ನ ತೊಗೊಂಡು ಇದ್ರೊಳಗೆ ಫೈಬರ್ ಇರೋದ್ರಿಂತ, ಅದ್ರೊಳಗೆ ಪ್ರೋಟೀನ್ ಇರೋದ್ರಿಂತ ಭಾಳ ಅಂದ್ರೆ ಭಾಳ ಹೆಲ್ತಿಗೆ ಭಾಳ ಚಲೋ ರೀ. ಮತ್ತು ಇದರಿಂದ ಒಂದು ಊಟನ ಆದಂಗೆ ಆಗ್ಬಿಡ್ತೈತಿ. ಇದು ಎಲ್ಲ ಸೌತೆಕಾಯಿನೂ ಹಾಕಿರ್ತೈತಿ, ಅದ್ರೊಳಗೆ ಈರುಳ್ಳಿನೂ ಹಾಕಿರ್ತೈತಿ, ಎಲ್ಲ ಹಿಟ್ಟು ಸಿರಿಧಾನ್ಯದ್ದು ಇರ್ತೈತಿ ರೀ, ಮತ್ತು ಎಲ್ಲ ಸೊಪ್ಪುಗಳನ್ನು ಹಾಕಿರ್ತೈತಿ. ಏನಿಲ್ಲ ಹೇಳ್ರಿ, ಇದ್ರೊಳಗೆ ಎಲ್ಲನೂ ಇರೋದ್ರಿಂದ ಭಾಳ ಒಳ್ಳೆ ಫುಡ್ ಇದು. ಇದನ್ನು ಒಂದು ಸಲ ಮಾಡಿ ನೀವು ನೋಡಬೇಕು, ಅಷ್ಟು ಒಳ್ಳೆ ಫುಡ್ ಇದು. ನೋಡ್ರಿ, ಈಗೆಲ್ಲ ಇವನ್ ಸೊಪ್ಪುಗಳನ್ನ ಇದಕ್ಕೆ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳಕ್ತಾನೆ ಅಷ್ಟು. ಈಗ ಸೊಪ್ಪುಗಳು ಮತ್ತು ಸೌತೆಕಾಯಿ ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ, ಈರುಳ್ಳಿನೂ ಸಣ್ಣಗೆ ಹೆಚ್ಚಿಟ್ಕೋಬೇಕು. ಇದನ್ನು ಈರುಳ್ಳಿ ಒಳಗೆ ಸೌತೆಕಾಯಿ ಒಳಗೆ ನೀರು ಇರೋದ್ರಿಂದ ಅದನ್ನು ಹಿಂಗೆ ಕಲಿಸ್ಬಿಟ್ಟು ನೋಡಿ, ನಿಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದನ್ನ. ಈಗ ಈರುಳ್ಳಿಗೆ ನೀರು ಇರ್ತೈತೆ ರೀ, ಸೊಪ್ಪಿನಾಗ ನೀರು ಇರ್ತೈತಿ, ಎಲ್ಲನೂ ಒಂದು ನೀರಿನ ಅಂಶ ಇರೋದ್ರಿಂದ ಭಾಳ ನೀರು ಹತ್ತಂಗಿಲ್ಲ. ಸ್ವಲ್ಪ ನೋಡಿ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಹದಕ್ಕೆ ಬರುವಂಗೆ ನಾದ್ಕೋಬೇಕಂದು. ನೋಡಿರಿ, ಈಗ ತಾಲಿಪಟ್ಟಿ ಬಡಿಯೋದಕ್ಕೆ ನಾವು ಹೆಂಗೆ ಬೇಕು ರೊಟ್ಟಿ ಹಿಟ್ಟಿನ ಹದಕ್ಕೆ ಹಿಂಗೆ ನಾದ್ಕೋತ ಹೋಗ್ಬೇಕಂತ. ನೋಡಿರಿ, ಈಗ ಎಷ್ಟು ಬೇಕಷ್ಟು ನೀರು ಹಾಕ್ರಿ, ಇನ್ನೂ ಕಡಿಮೆನೇ ಹಾಕ್ರಿ. ಒಂಚೂರು ಮುಚ್ಚಿಟ್ಟು ಅದನ್ನು ಆಮೇಲೆ ಅದು ನೀರು ಆಗೈತೆಲ್ಲೋ ನೋಡಬೇಕು. ಅದು ನೀರು ಬಿಟ್ಕೊಂಡಿರ್ತೈತೆ ಒಮ್ಮೊಮ್ಮೆ. ಈರುಳ್ಳಿ ಮತ್ತು ಸೌತೆಕಾಯಿ ಎರಡನ್ನೂ ನೀರು ಬಿಡೋದ್ರಿಂದ ಅದು ಹಿಟ್ಟನ್ನು ಈಗ ಮುಚ್ಚಿಟ್ಟು ಆಮೇಲೆ ನೋಡಿ ಮತ್ತೆ ನಿಮಗೆ ನೀರು ಬೇಕಾದ್ರೆ ಹಾಕೋಬೋದು. ನೋಡಿರಿ, ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಒಂದು ಹದಕ್ಕೆ ನಾದ್ಕೊಳಕ್ತಾನೆ ನಾನು. ಈ ಥರ ನಾದ್ಕೋರಿ, ಚಂದಂಗೆ ಅದನ್ನು ನಾದಿಡ್ಬೇಕಾಗ್ತತಿ. ಎಷ್ಟು ಸಾಫ್ಟ್ ಇದು ಹಿಟ್ಟನ್ನು ಎಷ್ಟು ನಾದ್ತೀವಿ ನೋಡ್ರಿ ಅಷ್ಟು ಚಂದ ಬರ್ತಾವೆ. ಯಾಕಂದ್ರೆ ಅದ್ರೊಳಗೆ ಸೌತೆಕಾಯಿ ಈರುಳ್ಳಿ ಇರೋದ್ರಿಂದ ಅವೆಲ್ಲ ಕೂಡ್ಕೋಬೇಕಲ್ರಿ ಚಂದಂಗೆ. ಈಗ ಇಷ್ಟು ಮಾಡಿ ಏನು ಮಾಡ್ಬೇಕಂದ್ರೆ ಒಂಚೂರು ಮುಚ್ಚಿಡ್ರಿ. ಅದನ್ನ ಮುಚ್ಚಿಟ್ರೆ ಅದು ನೀರಿನ ಅಂಶ ಎಷ್ಟು ಬಿಟ್ಟಿರ್ತೈತಿ ಗೊತ್ತಾಕತಿ, ಹಿಟ್ಟು ಚಂದ ಬಂದಿರ್ತೈತಿ. ಈಗ ನೋಡ್ರಿ, ಒಂದು 10 ನಿಮಿಷ ಮುಚ್ಚಿಟ್ಟಿದ್ದಕ್ಕೆ ಎಷ್ಟು ಚಂದ ಆಗೈತೆ ಅದು ಹಿಟ್ಟು. ಯಾಕಂದರೆ ಎಲ್ಲನೂ ಅದು ಕೂಡ್ಕೊಂಡ್ಬಿಟ್ಟೈತಿ, ಮಸ್ತ್ ಬಂದೈತೆ ನೋಡ್ರಿ ಹಿಟ್ಟು. ಇದೇ ಥರ ಹಿಟ್ಟನ್ನು ತೊಗೊಂಡು ನಾವು ಈಗ ತಾಲಿಪಟ್ಟಿ ಮಾಡ್ಬೇಕು. ಇದು ಎಲ್ಲ ಪ್ರೋಟೀನು ಮತ್ತು ಫೈಬರ್ ಇರೋದ್ರಿಂದ ಬೆಸ್ಟ್ ಅಂದ್ರೆ ಬೆಸ್ಟ್ ರೀ ಇದು ಹೆಲ್ತಿಗೆ. ಅದಕ್ಕೆ ನೋಡ್ರಿ, ಇದು ಮಾಡಿ ತೋರ್ಸಾಕ್ತಾನೆ. ಈಗ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತೆ ನಿಮ್ಮಿಂತ್ರ. ಈಗ ನೋಡ್ರಿ, ಇವನ್ನೆಲ್ಲ ಮಾಡಿ ತೋರ್ಸಾಕ್ತಾನೆ ನಾನು. ಇದಷ್ಟು ಉಂಡೆಗಳನ್ನಾಗಿ ಮಾಡಿಟ್ಕೊಂಡಾನೆ. ಇದನ್ನು ಒಂದು ಪೇಪರ್ ಮೇಲೆ ಹಾಕಿ ಇದನ್ನು ಈ ಥರ ಬಡ್ಕೊಳಕ್ತಾನೆ ನಾನು ತಾಲಿಪಟ್ಟಿ ಕೈಯಿಂತ್ರ ಹಿಂಗೆ ದೊಡ್ಡದು ಮಾಡಿ
ಇನ್ನೊಂದು ಪೇಪರ್ ಇಟ್ಟು ಅದ್ರ ಮೇಲೂ ಮಾಡ್ತಾರೆ. ನೆಕ್ಸ್ಟ್ ಬೇರೆ ಪೇಪರ್ ಹಾಕ್ಕೊಂಡು ಇದೇ ಥರನ ನಾವು ಮಾಡಿ ಇದರಲ್ಲಿ ಈಗ ಎಣ್ಣೆ ಹಾಕಿ ಸ್ವಲ್ಪ ಹಿಂಗೆ ಬಿಟ್ಟು ಬಿಡ್ಬೇಕು. ಅದನ್ನ ಹಂಚ ಫುಲ್ ಕಾಸಿಂದ ಇದನ್ನ ಸಣ್ಣಂಗೆ ಇಡ್ಬೇಕ್ರಿ. ಸಣ್ಣಂಗಿಟ್ಟ ಮಾಡ್ಕೋತ ಹೋದ್ರೆ ಚಂದ ಬರ್ತಾವೆ. ಈಗ ನೋಡ್ರಿ ಇದನ್ನು ಹಿಂಗೆ ತಟ್ಕೋಬೇಕಿದ್ದು ಇದ್ರೊಳಗೆ ಹಾಕಿ ಒಂದು ಪೇಪರ್ ಮೇಲೆ ಹಾಕಿ ಹಿಂಗೆ ತಟ್ಕೊಳಕ್ತಾನೆ. ತಟ್ಟಿಂದ ಅದನ್ನ ಚಂದಂಗೆ ಎಣ್ಣೆ ಹಾಕೋಕ್ಕೆ ಸುಡ್ಬೇಕಾಗ್ತದೆ. ಈಗ ನೋಡ್ರಿ ಇದನ್ನು ಹೆಂಗೆ ಇಷ್ಟ ಬಡಿಬೇಕು ನೋಡ್ರಿ. ಇದಕ್ಕೆ ಏನಾಗಲ್ಲ, ಆರಾಮ್ ಬರ್ತೈತಿ. ಈ ಸೌತೆಕಾಯ್ದು ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬಡ್ಕೋಬೇಕು. ಈಗ ನೋಡ್ರಿ ಇದನ್ನು ಎಣ್ಣೆ ಹಾಕಿ ಈಗ ತಿರುಗಿಸಿ ಈ ಥರ ತಿರುಗಿಸ್ಬೇಕು. ಅದನ್ನ ಫುಲ್ ಚಂದಂಗೆ ಅದನ್ನ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಈಗ ನೋಡ್ರಿ ಅದು ಎಷ್ಟು ಚಂದ ಸುಡಾಗ್ತತಿ. ಎಣ್ಣೆಗೆ ಕ್ರಿಸ್ಪಿನೂ ಬರ್ತಾವ್ರಿ, ಟೇಸ್ಟೂ ಇರ್ತಾವೆ. ಇದ್ರೊಳಗೆ ವಿಟ್ಯಾಮಿನು, ಫೈಬರು ಮತ್ತು ಸೌತೆಕಾಯಿ ಅಲ್ಲೆಲ್ಗೆ ತಿನ್ನು ಮುಂದಾಗ ಬರ್ತಾವ್ರಿ, ಈರುಳ್ಳಿ ಬರ್ತಾವೆ. ಹಿಂಗಾಗಿ ಅವು ಭಾರಿ ಒಂಥರ ಟೇಸ್ಟ್ ಫುಲ್ ಆಗಿರ್ತಾವೆ. ಈಗ ನೋಡ್ರಿ ಇದನ್ನು ಚಂದಂಗೆ ಆಗೈತಿದು. ಇದಕ್ಕೊಂದು ಕಲರ್ ಬಂದೈತಿ ನೋಡ್ರಿ. ತಾಲಿಪಟ್ಟಿ ಪೂರ್ತಿ ಸುಟ್ಟೈತ್ರಿ. ಈಗ ಅದು ಎಣ್ಣೆ ಹಾಕಿ ಸುಡ್ಬೇಕು ನೋಡ್ರಿ. ಇದನ್ನು ಚಂದಂಗೆ ಬಂತಂದ್ರೆ ಇದಕ್ಕೆ ಎಣ್ಣೆ ಹಾಕಿ ಸುಡ್ಬೇಕು. ಭಾಳ ಮಸ್ತೂ ಬರ್ತಾವ್ರಿ, ಹೆಲ್ತಿಗೂ ಚಲೋ, ಒಂದು ಊಟನ ಮಾಡ್ದಂಗೆ ಆಗ್ಬಿಡ್ತೈತೆ ಅಷ್ಟು. ಮತ್ತು ಇದು ಸಿರಿಧಾನ್ಯ ಇರೋದ್ರಿಂದ ಜಲ್ದಿ ಫುಡ್ ಕರಗಿ ಬಿಡ್ತೈತೆ ರೀ. ಇದು ಅಷ್ಟೇನು ಹೆವಿ ಅಲ್ಲ ಇದು. ಅದಕ್ಕೆ ಇದನ್ನೆಲ್ಲ ಹಾಕಿ ಮಾಡೋದು ತೋರ್ಸಾಗ್ತಾನೆ ನಾ. ಏನೇನು ಮತ್ತು ಬೇರೆ ಹಿಟ್ಟನ್ನು ಹಾಕ್ತಾರೆ, ಆದರೆ ಸಿರಿಧಾನ್ಯದಂದ್ರೆ ಭಾಳ ಬೆಸ್ಟ್ ರೀ ಅದು. ಅದಕ್ಕೆ ಇದನ್ನು ಮಾಡಿ ತೋರ್ಸಾಗ್ತಾನೆ. ಸಿರಿಧಾನ್ಯದಿಂದ ಬೇರೆ ಏನೇನೋ ಎಲ್ಲ ಮಾಡಿ ತಿನ್ನೋದ್ರಿಂದ ಇದು ಎಲ್ಲ ನಮೂನಿ ಇದ್ರೊಳಗೆ ಸಿರಿಧಾನ್ಯದ ಕಾಳು ಹಾಕಿ ಹಿಟ್ಟು ಬೀಸಿರ್ತೀವಲ್ರಿ, ಹಿಂಗಾಗಿ ಎಲ್ಲನೂ ಇದ್ರಾಗಿರ್ತೈತಿ ಹಿಟ್ಟು. ಈಗ ಅದು ಇದು ಎಲ್ಲ ಹೆಲ್ತ್ ಸರಿ ಇಲ್ದಕ್ರಿ ಇದು ಸಿರಿಧಾನ್ಯದಿಂದ ಏನು ನಾವು ಫುಡ್ ಮಾಡಿ ತೊಗೋತೀವಲ್ರಿ, ಅದು ಭಾಳ ಅಂದ್ರೆ ಭಾಳ ಬೆಟರ್ ಇರ್ತೈತೆ ರೀ. ಅದು ಸಿರಿಧಾನ್ಯದ ಫುಡ್ ಅಂದ್ರೆ ಅದು ಹೆವಿ ಆಗೋದಿಲ್ಲಲ್ರಿ, ಲಘು ಕರಗ್ತತಿ. ಎಲ್ಲ ಅದ್ರೊಳಗೆ ವಿಟ್ಯಾಮಿನು, ಪ್ರೋಟೀನ್ ಎಲ್ಲ ಇವೆಲ್ಲ ಫೈಬರ್ ಇದ್ರ ತಪ್ಪಲ ಪಲ್ಯದಾಗ್ರಿ. ಇದಷ್ಟು ನಾವು ಹಿಂಗೆ ಮಾಡಿ ತಿನ್ನೋದ್ರಿಂದ ಭಾಳ ಹೆಲ್ತಿಗೆ ಒಳ್ಳೇದಿರ್ತೈತಿ. ಒಂದು ಸಲ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡ್ರಿ, ಅದ್ರೊಳಗೆ ಏನೇನು ಇರ್ತಾವೆ, ಎಷ್ಟು ಪ್ರೋಟೀನ್ಸು, ಎಷ್ಟು ವಿಟಮಿನ್ಸು ಎಲ್ಲ ಇರ್ತಾವೆ. ಅದರಿಂದ ಮತ್ತು ನೀವು ಆಯಿಲ್ ಹಾಕ್ಕೊಂಡು ಬೇಯಿಸ್ಕೊಬೋದು, ತುಪ್ಪ ಹಾಕ್ಕೊಂಡು ಬೇಯಿಸ್ಕೊಬೋದು. ನಿಮಗೆ ಕಡಿಮೆ ಬೇಕಾದ್ರೂ ಕಡಿಮೆ ಹಾಕ್ಕೊಂಡು ಬೇಯಿಸ್ಕೊಬೋದು. ನಮ್ದು ಹೆಲ್ತ್ ಹೆಂಗಿರ್ತೈತೆ ಹಂಗೆ ಮಾಡ್ಕೊಂಡು ತಿನ್ಬೋದಲ್ರಿ ಇದನ್ನ. ಅದಕ್ಕೆ ಇದನ್ನು ನೀವು ಒಂದು ಸಲನಾದರೂ ಇದನ್ನು ಮಾಡಿ ಇದನ್ನು ಎಲ್ಲ ನೋಡಿ ಇದನ್ನು ತಿಂದು ಅಥವಾ ಅದ್ರದ್ದೆಲ್ಲ ವಿಟಮಿನು, ಪ್ರೋಟೀನ್ ಏನೇನು ಇರ್ತಾವೆ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊರಿ ಅಂಥೇಳಿ ನಂದು ಇದು ರೀ. ಯಾಕಂದ್ರೆ ಸಿರಿಧಾನ್ಯದಲ್ರಿ ನಂದೊಂದು ಕೋರಿಕೆ. ಅದಕ್ಕೆ ನಾನು ಇದನ್ನ ಮಾಡಿ ತೋರ್ಸಾಕ್ತಾನೆ. ಬೆಸ್ಟ್ ಇರ್ತೈತಿ. ಮತ್ತು ಮಕ್ಕಳಿಗೆ ಕೊಟ್ರು ಅದು ಇದು ಸಿರಿಧಾನ್ಯ ಅದನ್ನ ಒಲ್ಲೆ ಇದನ್ನ ಒಲ್ಲೆ ಅಂತಿರ್ತಾವಲ್ರಿ, ಇದ್ರೊಳಗೆ ಎಲ್ಲ ನಮೂನಿನೂ ಹಾಕಿ ಬೀಸಿದ್ದೈತ್ರಿ ನಂದು ವಿಡಿಯೋ. ನೀವು ಅದನ್ನು ನೋಡಿರ್ಬೇಕಾರೆ ಒಂದು ಸಲ. ಎಲ್ಲ ಈ ಸಿರಿಧಾನ್ಯಗಳ ವೆರೈಟಿ ಸಿರಿಧಾನ್ಯಗಳನ್ನ ಹಾಕಿ ಬೀಸಿದ್ದೈತೆ ಅದು ಹಿಟ್ಟು. ಅದನ್ನೇ ತೊಗೊಂಡು ನಾನೀಗ ಎಲ್ಲನೂ ಇವು ತಾಲಿಪಟ್ಟಿಯನ್ನು ಮಾಡಿ ತೋರ್ಸಾಕ್ತಾನೆ. ತಾಲಿಪಟ್ಟಿ ನೋಡ್ರಿ ಎಷ್ಟು ಗರಿಗರಿಯಾಗಿ ಚಂದ ಬಂದಾವು. ಇದಕ್ಕೆ ಒಂದು ನಾನು ಚಟ್ನಿ ಮಾಡಾಕತ್ತಾನೆ. ಅಚ್ಚ ಖಾರದ ಪುಡಿ ತೊಗೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ, ಬೆಲ್ಲ ಹಾಕಿ, ಹುಣಸೆಹಣ್ಣಿನ ರಸ ಹಾಕ್ಬೇಕ್ರಿ. ಅದಕ್ಕೆ ಹುಣಸೆಹಣ್ಣಿನ ರಸ, ಜೀರಿಗೆ, ಬೆಲ್ಲ, ಉಪ್ಪು, ಹುಳಿ ಎಲ್ಲ ಹಾಕಿ ಬೆಲ್ಲ ಹಾಕೋದ್ರಿಂದ ಈ ಚಟ್ನಿ ನೋಡ್ರಿ ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಇದಕ್ಕೆಲ್ಲ ಈರುಳ್ಳಿ ಕಲಿಸ್ತಾರೋ ಮಸ್ತಾಗಿರ್ತೈತೆ ರೀ. ಇದು ತಾಲಿಪಟ್ಟಿಗೆ ಅಗದಿ ಕಾಂಬಿನೇಷನ್ ರೀ. ಇದು ಭಾರಿ ಕಾಂಬಿನೇಷನ್ ಇದೆ. ಬೆಲ್ಲ, ಹುಣಸೆ ಹುಳಿ ಎರಡೂ ಹಾಕ್ಬೇಕ್ರಿ. ಹುಣಸೆಹಣ್ಣಿನ ರಸ, ಬೆಲ್ಲ ಹಾಕಿ ಮಾಡಿದ್ದೈತಿ. ಇದನ್ನು ತಾಲಿಪಟ್ಟಿಗೆ ಇದನ್ನ ಶೇಂಗಾ ಚಟ್ನಿ ತುಪ್ಪ ಹಾಕ್ಕೊಂಡು ತಿನ್ಬೋದು, ಬರೀ ತುಪ್ಪ ಹಾಕ್ಕೊಂಡು ತಿನ್ಬೋದು. ಖಾರ ಇರ್ತೈತೆ ಬಿಡೋದ್ರಾಗಂದ್ರೆ. ಖಾರ ಬೇಕಾದವರು ಇಂಥ ಖಾರ ಮಾಡ್ಕೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ಇದ್ದಾಗ ತಿಂದುಬಿಟ್ರೆ ರೀ ಅದೇನು ಅಷ್ಟು ಹಸಿವಿನೂ ಆಗೋದಿಲ್ಲ ರೀ, ಟೇಸ್ಟು ಇರ್ತೈತಿ. ಮತ್ತು ಅದು ಸಿರಿಧಾನ್ಯದಿರೋದ್ರಿಂತ್ರನೂ ನಮಗೆ ಭಾಳ ಒಳ್ಳೆ ಫುಡ್ ಇರ್ತೈತೆ ಅದು ನೋಡಿರಿ. ಈಗ ಬಿಸಿ ಬಿಸಿ ಆಗಿರೋದ್ರಿಂದ ತುಪ್ಪ ಕರ್ಗಾಗ್ತೈತದು. ಕರ್ಗಿದ ತುಪ್ಪನೂ ಮತ್ತು ಚಟ್ನಿ ಹಚ್ಕೊಂಡು ಈ ಥರ ಒಂದು ಸಲ ಮಾಡಿ ತಿಂದು ನೋಡಿರಿ, ನಮಗೆ ಹೇಳ್ರಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡ್ರಿ ಇನ್ನೂ ಆಗಿರಲಿಲ್ಲ ಅಂದ್ರೆ.